ನಮಸ್ತೆ, ನನ್ನ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಕನ್ನಡ ಗಾದೆ ವಿಸ್ತರಣೆ. ಗಾದೆಯ ಹೆಸರು ತುಂಬಿದ ಕೊಡ ತುಳುಕುವುದಿಲ್ಲ. ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ಇಲ್ಲಿ ಮೊದಲನೇದಾಗಿ, ನೀರು ತರುವುದಕ್ಕೆ ಬಳಸುವ ಕೊಡವು ಸಂಪೂರ್ಣ ತುಂಬಿದಾಗ ತುಳುಕುವುದಿಲ್ಲ. ಅದೇನಾದರೂ ಅರ್ಧಂಬರ್ಧ ತುಂಬಿದರೆ ಮನೆಗೆ ನೀರು ತರುವವರೆಗೆ ತುಳುಕಿ ಸಾಕಷ್ಟು ಶಬ್ದ ಮಾಡುತ್ತದೆ ಎನ್ನುವ ಹೊರ ಅರ್ಥವನ್ನೊಂದಿರುವ ಈ ನಾಣ್ಣುಡಿಯ ಒಳಾರ್ಥವು ಅಗಾಧವಾದ ಅರ್ಥಸ್ಪೃಹತೆಯನ್ನು ಹೊಂದಿದೆ. ತುಂಬಿದ ಕೊಡ ಎನ್ನುವುದು ಪೂರ್ಣ ಜ್ಞಾನ ಎಂದರ್ಥ ನೀಡುತ್ತದೆ. ಅರ್ಧಂಬರ್ಧ ತುಂಬಿದ ಕೊಡ ಎನ್ನುವುದು ಅಲ್ಪ ಜ್ಞಾನಿಯನ್ನು ಸಂಕೇತಿಸುತ್ತದೆ. ಪೂರ್ಣ ಜ್ಞಾನಿ ಸಮಚಿತ್ತತೆಯಿಂದ ಮೌನಿಯಾಗಿರುತ್ತಾನೆ. ಆತನು ಎಲ್ಲಿಯೂ ಪ್ರದರ್ಶಿಸಿ ಜನಪ್ರಿಯತೆಗೆ ಇಷ್ಟಪಡುವುದಿಲ್ಲ. ನಿರಹಂಕಾರಿಯಾದ ನ್ಯೂಟನ್ ಹೇಳಿದಂತೆ, ಕಲಿತಿರುವುದು ಸ್ವಲ್ಪ, ಕಲಿಯಬೇಕಾದುದು ಕಲ್ಪ ಎಂದರಿತು ತುಂಬಿದ ಕೊಡದಂತಿದ್ದರೆ ಅಲ್ಪವಿದ್ಯೆ ಮಹಾಗರ್ವಿಯಂತಿರುವ ಅಲ್ಪಜ್ಞಾನಿಯು ತನಗಿಂತ ತಿಳಿದಿರುವವರಿಲ್ಲ ಎನ್ನುತ್ತಾನೆ. ಜ್ಞಾನಿಯಂತಹ ಸೋಗಿನಲ್ಲಿ ಅಜ್ಞಾನಿಯಾಗಿರುವ ಕೆಲವರು ಮಹಾನ್ ಪಂಡಿತರಂತೆ ವರ್ತಿಸುತ್ತಾರೆ. ನಡೆದಾಡುವ ವಿಶ್ವಕೋಶದಂತಿರುವ ಜ್ಞಾನಿಗಳು ಎಲೆಮರೆಯ ಕಾಯಿಯಂತಿರುತ್ತಾರೆ. ಸಂಪೂರ್ಣ ಜ್ಞಾನಿಯಾಗಿರಬೇಕೇ ಹೊರತು ಅರ್ಧಂಬರ್ಧ ಜ್ಞಾನಿಯಾಗಬಾರದು ಎಂಬುದು ಗಾದೆಯ ಎಚ್ಚರಿಕೆ ಹಾಗೂ ಸ್ವಪ್ರದರ್ಶನ ಸೂಕ್ತವಲ್ಲ. ತುಂಬಿದ ಕೊಡದಂತೆ ಜ್ಞಾನದಿಂದ ತುಂಬಿದ ವ್ಯಕ್ತಿ ಘನತೆಯೊಂದಿಗೆ ಮೌನಿಯಾಗಿರುವಂತೆ ಇರಬೇಕು ಎಂಬುದು ಈ ಗಾದೆಯ ಅಂತಾರ್ಥ. ಸೊ ಇಲ್ಲಿಗೆ ತುಂಬಿದ ಕೊಡ ತುಳುಕುವುದಿಲ್ಲ ಎಂಬ ಗಾದೆಯ ವಿಸ್ತರಣೆ ಮುಗಿದಿದೆ. ನಿಮಗೆ ನನ್ನ ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ. ಹಾಗೆ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋಸ್ ಕೂಡ ನೀವು ತಪ್ಪದೆ ನೋಡ್ಬೋದು. ಧನ್ಯವಾದಗಳು. ಖಂಡಿತವಾಗಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ.